ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಅಡಿಷನ್. ಸೊ ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಕಮ್ಯೂಟೇಟಿವ್ ಲಾ. ಸೊ ಕಮ್ಯೂಟೇಟಿವ್ ಲಾ ಏನು ಹೇಳುತ್ತೆ ಅಂತಂದ್ರೆ, ಈ ರಿಯಲ್ ನಂಬರ್ಸ್ ಅಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿನೇ ಮ್ಯಾಟ್ರಿಕ್ಸ್ ಅಲ್ಲೂ ಕೂಡ ಕಮ್ಯೂಟೇಟಿವ್ ಲಾ ಇದೆ. ಇದು ಅಡಿಷನ್ಗೆ ಸಂಬಂಧಪಟ್ಟಂತ ಕಮ್ಯೂಟೇಟಿವ್ ಲಾ. ಬಟ್ ಇಟ್ ಈಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಅಲ್ಲಿಲ್ಲ. ಸೊ ಅದು ಬಂದಾಗ ಹೇಳ್ತೀನಿ. ಸೊ ಕಮ್ಯೂಟೇಟಿವ್ ಲಾ ಏನು ಹೇಳುತ್ತೆ ಅಂತಂದ್ರೆ, ಇಲ್ಲಿ ವಿ ವಿಲ್ ಕನ್ಸಿಡರ್ ಟೂ ಮ್ಯಾಟ್ರಿಸಸ್. ಅವೆಲ್ಲ ನಾನು ಬರೆಯಕ್ಕೆ ಹೋಗಲ್ಲ. ಜಸ್ಟ್ ಆ ಮ್ಯಾಟ್ರಿಕ್ಸ್ ಯಾವ ಫಾರ್ಮಲ್ ಇರ್ತದೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಲೆಟ್ ಎ ಈಕ್ವಲ್ ಟು ಎ ಐ ಜೆ, let A equals to Aij, let this order of this matrix be m by n, and B be another matrix, B equal to Bij be another matrix with the same order. ನೋಡಿ, ಎಲ್ಲೆಲ್ಲಿ ಮ್ಯಾಟ್ರಿಕ್ಸ್ ಅಡಿಷನ್ ಬರುತ್ತಲ್ಲ ಅಲ್ಲೆಲ್ಲನು ಅಡಿಷನ್ ಅಂತ ಬಂದ್ರೆ ಇದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಇರಬೇಕು, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸಸ್ ಶುಡ್ ಬಿ ಸೇಮ್. ಸೊ ಎ ಅನ್ನೋ ಮ್ಯಾಟ್ರಿಕ್ಸ್ ನ ಆರ್ಡರ್ ಎಂ ಬೈ ಎನ್ ಆದ್ರೆ ಬಿ ಅನ್ನೋ ಮ್ಯಾಟ್ರಿಕ್ಸ್ ನ ಆರ್ಡರ್ ಕೂಡ ಎಂ ಬೈ ಎನ್ ಆಗಿರಬೇಕು. ಸೊ ಹಿಯರ್ ವಿ ಹ್ಯಾವ್ ಕನ್ಸಿಡರ್ಡ್ ಟೂ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಎ ಅಂಡ್ ಬಿ. ಕಮ್ಯೂಟೇಟಿವ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಹೇಳುತ್ತೆ. ಸೊ ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಅಂಡ್ ಬಿ ಇಸ್ ಅನದರ್ ಮ್ಯಾಟ್ರಿಕ್ಸ್, ದೆನ್ ಇಟ್ ವಿಲ್ ಬಿ ಹೋಲ್ಡ್ ದಟ್ ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಇದನ್ನ ಪ್ರೂವ್ ಮಾಡೋಣ ನಾವು. ಸೊ ಎ ಪ್ಲಸ್ ಬಿ ಕನ್ಸಿಡರ್ ಮಾಡಿ. ಸೊ ಎ ಪ್ಲಸ್ ಬಿ ಅಂತಂದ್ರೆ ಎ ಅಂತಂದ್ರೆ ಎ ಐ ಜೆ ಪ್ಲಸ್ ಬಿ ಅಂತಂದ್ರೆ ಬಿ ಐ ಜೆ. ಇದು ಮ್ಯಾಟ್ರಿಕ್ಸು, ಇದು ಎಲಿಮೆಂಟ್. ಸೊ ಇದು ಮ್ಯಾಟ್ರಿಕ್ಸು, ಇದು ಇಲ್ಲೇನು ಸ್ಕ್ವೇರ್ ಬರೀತಿದ್ದೀನಲ್ಲ ಇದು ಆಕ್ಚುಲಿ ಮ್ಯಾಟ್ರಿಕ್ಸ್ ನ ಬರೀತಿದ್ದೀನಿ ಅಂತ ಅರ್ಥ. ಇದು ಸ್ಕ್ವೇರ್ ಬ್ರಾಕೆಟ್ ಅಲ್ಲ, ಇದನ್ನ ಒಂದು ಮ್ಯಾಟ್ರಿಕ್ಸ್ ಅಂತ ಬರೀತಿದ್ದೀನಿ ಅಂತ ಅರ್ಥ. ಅದನ್ನ ನೆನ್ಪಿಡ್ಬೇಕು. ಈಗ ಮ್ಯಾಟ್ರಿಕ್ಸ್ ಅಡಿಷನ್ ನಿಮಗೆ ಗೊತ್ತಿದೆ ಏನು ಮ್ಯಾಟ್ರಿಕ್ಸ್ ಅಡಿಷನ್. ಸೊ ಕಾಂಪೋನೆಂಟ್ ವೈಸ್ ಏನ್ ಮಾಡಬೇಕು, ಎಲಿಮೆಂಟ್ ಗಳನ್ನ ಆಡ್ ಮಾಡಬೇಕು ಅಂತ. ದೇರ್ಫೋರ್ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಅಡಿಷನ್ ಆಫ್ ಟೂ ಮ್ಯಾಟ್ರಿಸಸ್, ಇಟ್ ವಿಲ್ ಬಿ ಗಿವನ್ ಬೈ ಎ ಐ ಜೆ ಪ್ಲಸ್ ಬಿ ಐ ಜೆ. ಸಿನ್ಸ್ ಎ ಐ ಜೆ ಅಂಡ್ ಬಿ ಐ ಜೆ ದೀಸ್ ಟು ಆರ್ ರಿಯಲ್ ನಂಬರ್ಸ್ ಆರ್ ಎನಿ ಎಲಿಮೆಂಟ್ಸ್. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಡಿಷನ್ ಆಫ್ ಟೂ ರಿಯಲ್ ನಂಬರ್ಸ್ ಅಥವಾ ಟೂ ಎಲಿಮೆಂಟ್ಸ್ ಇಸ್ ಕಮ್ಯೂಟೇಟಿವ್. ಹಾಗಾಗಿ ಎ ಐ ಜೆ ಪ್ಲಸ್ ಬಿ ಐ ಜೆ ನಾನು ಬಿ ಐ ಜೆ ಪ್ಲಸ್ ಎ ಐ ಜೆ ಅಂತ ಬರಿಬಹುದು. ಅಗೇನ್ ನಾವು ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಗಳನ್ನ ಸಪರೇಟ್ ಮಾಡಿಬಿಟ್ರೆ ಬಿ ಐ ಜೆ ಎಲ್ಲ ಎಲಿಮೆಂಟ್ ಗಳನ್ನ ಒಂದು ಮ್ಯಾಟ್ರಿಕ್ಸ್ ಅಂತ ಬರೀರಿ, ಪ್ಲಸ್ ಎ ಐ ಜೆ ಎಲಿಮೆಂಟ್ ಗಳನ್ನೆಲ್ಲ ತೆಗೆದು ಸಪರೇಟ್ ಬರೀರಿ. ಸೊ ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಬಿ ಅಂಡ್ ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಎ. ದೇರ್ಫೋರ್ ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಇದು ಏನು ಅಂತಂದ್ರೆ ಕಮ್ಯೂಟೇಟಿವ್ ಲಾ. ಸಿಮಿಲರ್ಲಿ ಅಸೋಸಿಯೇಟಿವ್ ಲಾ. Here we will consider three matrices. So A equal to Aij and let B equal to another matrix Bij, and let third matrix be C and elements will be Cij. ಇಲ್ಲೂ ಕೂಡ ಪ್ರತಿಯೊಂದು ಮ್ಯಾಟ್ರಿಕ್ಸ್ ನ ಆರ್ಡರ್ m by n ಸೇಮ್ ಇರಬೇಕು. Here we have considered three matrices of same order m by n. ಸೊ ಅಸೋಸಿಯೇಟಿವ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಎ ಪ್ಲಸ್ ಬಿ ಪ್ಲಸ್ ಸಿ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಅಂದ್ರೆ ನೀನು ಯಾವ ಆರ್ಡರ್ ಆದ್ರೂ ಏನ್ ಮಾಡಬಹುದು ಅಂತಂದ್ರೆ ಮ್ಯಾಟ್ರಿಕ್ಸ್ ಗಳನ್ನ ಆಡ್ ಮಾಡಬಹುದು ಅಂತ. ಅಂದ್ರೆ ಫಸ್ಟ್ ಎ ಮತ್ತು ಬಿ ನ ಆಡ್ ಮಾಡಿ ಆಮೇಲೆ ಸಿ ಮ್ಯಾಟ್ರಿಕ್ಸ್ ಜೊತೆ ಆಡ್ ಮಾಡಿ ಒಂದೇ ಅರ್ಥ, ಅಥವಾ ಬಿ ಮತ್ತು ಸಿ ನ ಮೊದಲು ಆಡ್ ಮಾಡಿ ಆಮೇಲೆ ಎ ಜೊತೆ ಆಡ್ ಮಾಡಿ ಅದು ಕೂಡ ಒಂದೇ ಅರ್ಥ ಕೊಡ್ತದೆ ಅಂತ. ಅಗೇನ್ ಇದನ್ನು ಕೂಡ ನಾವೀಗ ಪ್ರೂವ್ ಮಾಡೋಣ. ನಾವು ಕನ್ಸಿಡರ್ ಎಲ್ ಎಚ್ ಎಸ್. ಈ ಎಲ್ ಎಚ್ ಎಸ್ ಪಾರ್ಟ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು. ಎಲ್ ಎಚ್ ಎಸ್ ಪಾರ್ಟ್ ಏನಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಇದೆ. ಸೊ ಎಲ್ ಎಚ್ ಎಸ್ ಪಾರ್ಟ್ ನ ಕನ್ಸಿಡರ್ ಮಾಡಿದ್ರೆ ಎ ಈಸ್ ಅ ಮ್ಯಾಟ್ರಿಕ್ಸ್ ಅಂಡ್ ಬಿ ಈಸ್ ಅನದರ್ ಮ್ಯಾಟ್ರಿಕ್ಸ್. ಸೊ ಆ ಮ್ಯಾಟ್ರಿಕ್ಸ್ ಫಾರ್ಮಲ್ ಏನ್ ತಗೊಂಡಿದ್ದೀವಿ ಅದನ್ನ ಬರೆಯೋಣ ಈಗ. So it is equal to A is a matrix ಅಲ್ಲ, ಯಾವ ರೀತಿ ಇದೆ ಎಲಿಮೆಂಟ್ಸ್ ಎ ಐ ಜೆ ಪ್ಲಸ್ ಬಿ is another matrix, elements will be of the form ಬಿ ಐ ಜೆ. ಸೊ ಇದು ಫಸ್ಟ್ ಆಡ್ ಮಾಡ್ತಿದೀವಿ. ಸಿ ಮ್ಯಾಟ್ರಿಕ್ಸ್ ಹೊರಗಡೆ ಇದೆ, ಸೊ ಸಿ ಐ ಜೆ
ಮೊದಲಿಗೆ ಮ್ಯಾಟ್ರಿಕ್ಸ್ ಅಡಿಷನ್ ಅನ್ನ ಈ ಬ್ರಾಕೆಟ್ ಒಳಗಡೆ ಇರೋಂಥ ಮ್ಯಾಟ್ರಿಕ್ಸ್ ಗಳಿಗೆ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್ AIJ ಪ್ಲಸ್ BIJ. ಹೌದಾ? ಪ್ಲಸ್ ಹೊರಗಡೆ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ, ಯಾವುದು ಅಂತಂದ್ರೆ CIJ. ಈಗ ಈ ಹೊರಗಡೆ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಅನ್ನು ಕೂಡ ಇದ್ರ ಜೊತೆ ಆಡ್ ಮಾಡಿದ್ರೆ, ಫಸ್ಟ್ ಗೆ ಇದನ್ನ ಆಡ್ ಮಾಡಿರೋದ್ರಿಂದ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇವುಗಳಿಗೆ ಒಂದು ಬ್ರಾಕೆಟ್ ಹಾಕ್ಬಿಡ್ತೀನಿ. AIJ ಪ್ಲಸ್ BIJ ಈಸ್ ಒನ್ ಎಲಿಮೆಂಟ್, ಇದು ಒಂದು ಎಲಿಮೆಂಟ್. ಈ ಎಲಿಮೆಂಟ್ ಜೊತೆ ಈ ಪ್ಲಸ್ CIJ ನ ಆಡ್ ಮಾಡ್ತಿದ್ದೀನಿ ಈಗ ನಾನು. ದೇರ್ಫೋರ್ ಇದೊಂದು ಹೊಸ ಮ್ಯಾಟ್ರಿಕ್ಸ್ ಬಂದ್ಬಿಡ್ತು. ನೋಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ದೀಸ್ ಆರ್ ನಾಟ್ ಕಾಮನ್. ಇದೇನು ನಾರ್ಮಲ್ ಆಗಿ ಬಳಸ್ತೀವಲ್ಲ ಸ್ಕ್ವೇರ್ ಬ್ರಾಕೆಟ್, ಅದಲ್ಲ, ಇದು ಮ್ಯಾಟ್ರಿಕ್ಸ್ ಅಂತ ನಿಮ್ ತಲೆಗೆ ಇರಬೇಕು. ಆಮೇಲೆ ಒಳಗಡೆ ಇರೋಂಥ ಎಲಿಮೆಂಟ್ಗಳು ರಿಯಲ್ ನಂಬರ್ಸ್ ಅಥವಾ ಸಮ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಸೊ ಅಡಿಷನ್ ಅಸೋಸಿಯೇಟಿವ್ ಆಗಿರುತ್ತದೆ. ಹಾಗಾಗಿ ಈ ಬ್ರಾಕೆಟ್ ಅನ್ನು ನಾ ಏನ್ ಮಾಡ್ಬೋದು ಅಂತಂದ್ರೆ ಚೇಂಜ್ ಮಾಡ್ಬೋದು. ಈ ರೀತಿ AIJ ಅಸೋಸಿಯೇಟಿವ್ ಆಗಿರ್ತದೆ, ಹಾಗಾಗಿ ಪ್ಲಸ್ ಈ ಬ್ರಾಕೆಟ್ ಅನ್ನ BIJ ಮತ್ತು CIJ ಕೂಡ ಹಾಕ್ಬೋದು ನಾನು ಸಪರೇಟ್ ಆಗಿ, ಬಿಕಾಸ್ ಅಡಿಷನ್ ಆಫ್ ರಿಯಲ್ ನಂಬರ್ಸ್ ಈಸ್ ಅಸೋಸಿಯೇಟಿವ್. ಈಗ ಮತ್ತೆ ಈ ಮ್ಯಾಟ್ರಿಸಸ್ ನ ಏನ್ ಮಾಡ್ತೀನಿ ಅಂತಂದ್ರೆ ಸಪರೇಟ್ ಮಾಡಿಬಿಡ್ತೀನಿ. AIJ ಸಪರೇಟ್ ತಗೊಂಡ್ಬಿಡಿ, AIJ ಸಪರೇಟ್ ಪ್ಲಸ್ ಈಗ ಇದು ಒಂದು ಎಲಿಮೆಂಟ್ ಆಯ್ತು, BIJ ಪ್ಲಸ್ CIJ ಒಂದು ಸಪರೇಟ್ ಎಲಿಮೆಂಟ್ ಆಯ್ತು. ಸೊ BIJ ಪ್ಲಸ್ CIJ. ಸೊ ಇಟ್ ಈಸ್ ಈಕ್ವಲ್ ಟು AIJ ಪ್ಲಸ್ ಈ ಎಲಿಮೆಂಟ್ಗಳನ್ನು ಮತ್ತೆ ಸಪರೇಟ್ ಮಾಡಿದ್ರೆ BIJ ಗೆ ಒಂದು ಮ್ಯಾಟ್ರಿಕ್ಸ್ ಬಂತು, CIJ ಗೆ ಮತ್ತೊಂದು ಮ್ಯಾಟ್ರಿಕ್ಸ್ ಬಂತು. ಸೊ ಇವುಗಳನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬಂದ್ರೆ AIJ ಈಸ್ ಮ್ಯಾಟ್ರಿಕ್ಸ್ A ಪ್ಲಸ್ BIJ ಈಸ್ ಮ್ಯಾಟ್ರಿಕ್ಸ್ B ಅಂಡ್ CIJ ಈಸ್ ಮ್ಯಾಟ್ರಿಕ್ಸ್ C. therefore RHS. ಹಾಗಾಗಿ ಅಡಿಷನ್ ಆಫ್ ಮ್ಯಾಟ್ರಿಸಸ್ ಈಸ್ ಕಮ್ಯೂಟೇಟಿವ್ ಆಸ್ ವೆಲ್ ಆಸ್ ಅಸೋಸಿಯೇಟಿವ್. ಇನ್ನು ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ. ರಿಯಲ್ ನಂಬರ್ಸ್ ಅಂತ ಬಂದಾಗ ಅಡಿಟಿವ್ ಐಡೆಂಟಿಟಿ ಯಾವ್ದಾಗಿದೆ ಅಂತಂದ್ರೆ 0. ಹಿಯರ್ ಆಲ್ಸೋ ಮ್ಯಾಟ್ರಿಕ್ಸ್ ಅಲ್ಲೂ ಕೂಡ ಒಂದು ಅಡಿಟಿವ್ ಐಡೆಂಟಿಟಿ ಇದೆ, ಅದ್ಯಾವುದು ಅಂತಂದ್ರೆ ಝೀರೋ ಮ್ಯಾಟ್ರಿಕ್ಸ್. ಸೊ ಅದನ್ನ ಯಾವ ರೀತಿ ಇದು ಮಾಡ್ತೀವಿ ಅಂತಂದ್ರೆ ಲೆಟ್ A equal to AIJ be any matrix of order m by n, then we will have a matrix 0 ಅಂದ್ರೆ 0 ಮ್ಯಾಟ್ರಿಕ್ಸ್ ಒಂದು ಯಾವಾಗಲೂ ಇದ್ದೇ ಇರ್ತದೆ, 0 ಮ್ಯಾಟ್ರಿಕ್ಸ್. ಸೊ ಇದರಲ್ಲಿ ಎಲ್ಲ ಎಲಿಮೆಂಟ್ಗಳು ಕೂಡ 0 ಇರ್ತವೆ, ಎಲ್ಲ ಎಲಿಮೆಂಟ್ಸು 0 ಆಗಿರ್ತವೆ. ಸೊ ಇದು ಆಕ್ಚುಲಿ ಅದನ್ನ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ, ಬಟ್ ಬರೆದ್ರೂ ತೊಂದರೆ ಇಲ್ಲ. ಇದು ಕೂಡ ಆರ್ಡರ್ ಏನಾಗಿರುತ್ತೆ ಅಂದ್ರೆ m by n. ಸೊ A is a matrix of order m by n, then we will have a matrix 0 matrix with the same order such that A plus 0 will be equal to 0 plus A. 0 ಅಂತಂದ್ರೆ ಇಲ್ಲಿ 0 ಮ್ಯಾಟ್ರಿಕ್ಸ್ is equal to A. ಯಾಕೆ ಅಂತಂದ್ರೆ ಇದರಲ್ಲಿ ಪ್ರತಿಯೊಂದು ಎಲಿಮೆಂಟ್ ಕೂಡ 0 ಆಗಿರೋದ್ರಿಂದ A ಜೊತೆ ಇರ್ತಕ್ಕಂಥ A ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೆ ಆಡ್ ಮಾಡಿದ್ರು ಕೂಡ ಏನು ಕೂಡ ಚೇಂಜಸ್ ಆಗೋದಿಲ್ಲ ಅಂತ. therefore this 0 ಅಥವಾ 0 ಮ್ಯಾಟ್ರಿಕ್ಸ್ is known as additive identity ಅಂತ ನಾವು ಕರೀತೀವಿ. ಅದೇ ರೀತಿ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಇನ್ವರ್ಸ್. ಸೊ ಅಡಿಟಿವ್ ಇನ್ವರ್ಸ್ ಯಾವ ರೀತಿ ಅಂತಂದ್ರೆ ನೋಡಿ, ಲೆಟ್ A equal to AIJ be a matrix with order m by n, of order m by n, then we will have one more matrix. If A is a matrix, then definitely we will have a matrix. ಇದರ ನೆಗೆಟಿವ್ ಆಫ್ ದ ಮ್ಯಾಟ್ರಿಕ್ಸ್ ಇದೇ ಇರುತ್ತಲ್ಲ, ನೆಗೆಟಿವ್ ಆಫ್ ದ ಮ್ಯಾಟ್ರಿಕ್ಸ್ ಯಾವ ರೀತಿ ಇರ್ತದೆ, then we will have a matrix minus A which is equal to minus AIJ of same order such that A plus minus A is equal to minus A plus A and it is equal to 0 matrix. ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳನ್ನ ಆಡ್ ಮಾಡಿಬಿಟ್ರೆ ಏನ್ ಬರುತ್ತೆ ಅಂದ್ರೆ 0 ಬರೋದ್ರಿಂದ ಇಲ್ಲಿ ಮೈನಸ್ A ಅಂತ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಇಟ್ ಈಸ್ ದ ಅಡಿಟಿವ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ A ಅಂತ ಕರಿತೀವಿ. ಅಥವಾ ವೈಸ್ ವರ್ಸ, A is the additive inverse of the matrix minus A and minus A is the additive inverse of the matrix A ಅಂತ ಕರಿತೀವಿ. therefore ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಅಡಿಟಿವ್ ಐಡೆಂಟಿಟಿ ಇದೆ, ಅದು 0 ಮ್ಯಾಟ್ರಿಕ್ಸ್.
ಅದೇ ಮ್ಯಾಟ್ರಿಕ್ಸ್ ಅಲ್ಲಿ ಅಡಿಟಿವ್ ಇನ್ವರ್ಸ್ ಇದೆ. ಅದ್ಯಾವುದು ಅಂತಂದ್ರೆ ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ದೆನ್ ಮೈನಸ್ ಎ ಇಸ್ ಇಟ್ಸ್ ಅಡಿಟಿವ್ ಇನ್ವರ್ಸ್. ಅಂದ್ರೆ ನೆಗೆಟಿವ್ ಆಫ್ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಅದನ್ನ ನಾವು ಅಡಿಟಿವ್ ಇನ್ವರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಮತ್ತೊಂದಷ್ಟು ಪ್ರಾಪರ್ಟೀಸ್ ಇದೆ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇದೆಯಲ್ಲ ಆಫ್ ಮ್ಯಾಟ್ರಿಕ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಅಂತಂದ್ರೆ ಕೆ ಟೈಮ್ಸ್ ಆಫ್ ಎ ಪ್ಲಸ್ ಬಿ. ಎ ಮತ್ತು ಬಿ ಗಳ ಇಲ್ಲಿ ಮ್ಯಾಟ್ರಿಸಸ್ಗಳು ಆಫ್ ಆರ್ಡರ್ ಸೇಮ್ ಆರ್ಡರ್ M/N. ಸೊ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಕೆ ನ ಒಳಗಡೆ ಮಲ್ಟಿಪ್ಲೈ ಮಾಡಬಹುದು, ಎಗೆ ಮತ್ತು ಬಿ ಗೆ ಸಪರೇಟ್ ಆಗಿ ಮಲ್ಟಿಪ್ಲೈ ಮಾಡಬಹುದು. ಸೊ ಅದನ್ನ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಪ್ರೂವ್ ಮಾಡಿಬಿಡೋಣ. ಕೆ ಇಸ್ ಅ ಸ್ಕೇಲಾರ್ ಎ ಪ್ಲಸ್ ಬಿ, ಕನ್ಸಿಡರ್ LHS. ಇಟ್ ಈಸ್ ಈಕ್ವಲ್ ಟು ಕೆ ಇನ್ ಬ್ರಾಕೆಟ್ ಎ ಇಸ್ ಅ ಮ್ಯಾಟ್ರಿಕ್ಸ್. ನೋಡಿ ಅದನ್ನ ನಾನು ಡೈರೆಕ್ಟ್ ಆಗಿ ಇಲ್ಲಿ AIJ ಅಂತ ಬರ್ಕೊಳ್ತೀನಿ, BIJ. ಯೂಶುವಲ್ ನಾವು ಇದೇ ರೀತಿ ಕನ್ಸಿಡರ್ ಮಾಡ್ತೀವಲ್ಲ ಹಾಗಾಗಿ. ಸೊ ಇಟ್ ಈಸ್ ಈಕ್ವಲ್ ಟು ಈ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಅಥವಾ ಒಳಗಡೆ ಮಲ್ಟಿಪ್ಲೈ ಮಾಡ್ಬೋದಾಗ ಗೊತ್ತಿಲ್ಲ ನನಗೆ, ಹೌದಾ? ಹಾಗಾಗಿ ಇದು ಗೊತ್ತು ಏನಂದ್ರೆ ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಆಡ್ ಮಾಡಬಹುದು ಅಂತ ಗೊತ್ತು. ಒಳಗಡೆ ಏನ್ ಮಾಡೋಣ ಅಂತಂದ್ರೆ ಆಡ್ ಮಾಡಿಬಿಡೋಣ, AIJ ಪ್ಲಸ್ BIJ ಈ ರೀತಿ ಆಡ್ ಮಾಡಬಹುದಲ್ಲ. ಓಕೆ, ಆಡ್ ಮಾಡಿದಾಗ ಒಂದೇ ಮ್ಯಾಟ್ರಿಕ್ಸ್ ಬಂತು. ಒಂದೇ ಮ್ಯಾಟ್ರಿಕ್ಸ್ ಬಂದಾಗ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಗೊತ್ತು ನನಗೆ. ಏನು ಅಂತಂದ್ರೆ ಈ ಎಲಿಮೆಂಟ್ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಮಲ್ಟಿಪ್ಲೈ ಆಗ್ಬೇಕು. ಒಳಗಡೆ ಒಂದು ಎಲಿಮೆಂಟ್ ಇದೆ ನೋಡಿ, ಎರಡಲ್ಲ ಇದೆ ಎಲಿಮೆಂಟ್. AIJ ಪ್ಲಸ್ BIJ ಇಸ್ ಸಿಂಗಲ್ ಎಲಿಮೆಂಟ್. ಈಗ ಮತ್ತೆ I ಮತ್ತು J ಗೆ ವ್ಯಾಲ್ಯೂಸ್ ಗಳು ಕೊಟ್ಟಾಗ ಬೇರೆ ಬೇರೆ ಆಗ್ತದೆ, ಬೇರೆ ವಿಷಯ. ಇಷ್ಟನ್ನು ಒಂದು ಎಲಿಮೆಂಟ್ ಅಂತ, ಸಮ್ ಆಫ್ ದೀಸ್ ಟು ಎಲಿಮೆಂಟ್ಸ್. ದೇರ್ಫೋರ್ ಏನಾಗ್ಬೇಕು ಅಂತಂದ್ರೆ ಈ AIJ ಪ್ಲಸ್ BIJ ಅನ್ನೋ ಎಲಿಮೆಂಟ್ಗೆ ಈ ಕೆ ಅನ್ನೋದು ಮಲ್ಟಿಪ್ಲೈ ಆಗ್ಬೇಕು, ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಗೆ ಮಲ್ಟಿಪ್ಲೈ ಆಗ್ಬೇಕು ಅಂತ. ಸೊ ಇಟ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಒಳಗಡೆ ಈಗ ನೋಡಿ AIJ ಮತ್ತು BIJ ರಿಯಲ್ ನಂಬರ್ಸ್ ಆಗಿದ್ದು ಕೆ ಒಂದು ಸ್ಕೇಲರ್ ಆಗಿತ್ತು ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಆಗ್ತದೆ. ಡಿಸ್ಟ್ರಿಬ್ಯೂಟಿವ್ ಲಾ ಪ್ರಕಾರ ಈ ಕೆ ಅನ್ನೋದು ಎರಡು ಎಲಿಮೆಂಟ್ಗೆ ಡಿಸ್ಟ್ರಿಬ್ಯೂಟಿವ್ ಆಗಬೇಕು. ದೇರ್ಫೋರ್ ಕೆ ಟೈಮ್ಸ್ AIJ ಪ್ಲಸ್ ಕೆ ಟೈಮ್ಸ್ BIJ ಸಪರೇಟ್ ಮಾಡಬಹುದು, ಈ ರೀತಿ ಡಿಸ್ಟ್ರಿಬ್ಯೂಟಿವ್ ಮಾಡಿ. ಈಗ KIJ ಎಲಿಮೆಂಟ್ ಗಳನ್ನ ಒಂದು ಕಡೆ ಬರ್ಕೊಳ್ರಿ, KBJ ಎಲಿಮೆಂಟ್ ಗಳನ್ನ ಸಪರೇಟ್ ಮಾಡ್ಕೊಳ್ರಿ, ಸಪರೇಟ್ ಮ್ಯಾಟ್ರಿಕ್ಸ್ ಆಗಿ. ದೇರ್ಫೋರ್ K ಇಂಟು AIJ ಇದು ಒಂದು ಮ್ಯಾಟ್ರಿಕ್ಸ್ ಆಗಿರಲಿ, K ಇಂಟು BIJ ಇದು ಮತ್ತೊಂದೇ ಮ್ಯಾಟ್ರಿಕ್ಸ್ ಆಗಿರಲಿ. ಈಗ ಈ ಕೆ ನ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ರೂಲ್ನೇ ಅಪ್ಲೈ ಮಾಡಿ ಹೊರಗಡೆ ತೆಗೆದ್ಬಿಡಿ. ಸೊ ಹೊರಗಡೆ ತೆಗೆದ್ರೆ AIJ ಮಾತ್ರ ಒಳಗಡೆ ಉಳಿತು. ಇಲ್ಲಿ ಸಿಮಿಲರ್ಲಿ ಕೆ ನ ಹೊರಗಡೆ ತೆಗೆದ್ಬಿಡಿ, BIJ ಮಾತ್ರ ಒಳಗಡೆ ಉಳಿತು. ದೇರ್ಫೋರ್ ಕೆ ಇಂಟು ಈ ಮ್ಯಾಟ್ರಿಕ್ಸ್ ಯಾವ್ದಿತ್ತು A ಪ್ಲಸ್ ಕೆ ಇಂಟು ಈ ಮ್ಯಾಟ್ರಿಕ್ಸ್ B. ದೇರ್ಫೋರ್ ಈ ಕೆ ಇನ್ ಬ್ರಾಕೆಟ್ A ಪ್ಲಸ್ B ಇತ್ತು ಅಂತಂದ್ರೆ ಕೆ ಟೈಮ್ಸ್ A ಪ್ಲಸ್ ಕೆ ಟೈಮ್ಸ್ B ಅಂತ ಹೇಳಿ ನಾವು ಬರಿಬಹುದು ಅನ್ನೋದು ಇದರ ಅರ್ಥ. ಅದೇ ರೀತಿ ಕೆ ಪ್ಲಸ್ L ಇಂಟು A ಅಂತ ಇತ್ತು ಅಂತಂದ್ರೆ ಅದನ್ನ ನಾವು ಕೆ ಇಂಟು A ಪ್ಲಸ್ L ಇಂಟು A ಅಂತ ಹೇಳಿ ಮಲ್ಟಿಪ್ಲೈ ಮಾಡಬಹುದು ಅಂತ. ಸೊ ಇದನ್ನು ಕೂಡ ಪ್ರೂವ್ ಮಾಡೋಣ. ಪ್ರೂಫ್. ಸೊ ಹಿಯರ್ ವಿ ಹ್ಯಾವ್ ಕೆ ಪ್ಲಸ್ L ಇಂಟು A. ಸೊ ಯೂಶುವಲ್ ನೋಟೇಶನ್ A ಗೆ AIJ. ಈಗ ಕೆ ಪ್ಲಸ್ L ಅನ್ನೋದು ಒಂದು ಎಲಿಮೆಂಟ್ ಅಂತ ಟ್ರೀಟ್ ಮಾಡೋಣ. ಸೊ ಏನು ಆಡ್ ಮಾಡಿದ ಮೇಲೆ ಬಂದಂತ ಒಂದು ಎಲಿಮೆಂಟ್. ಸೊ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಪ್ರಕಾರ ಈ ಕೆ ಪ್ಲಸ್ L ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಬಹುದು. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಒಳಗಡೆ ತಗೊಂಡ್ರೆ ಕೆ ಪ್ಲಸ್ L ಇಂಟು AIJ ಮ್ಯಾಟ್ರಿಕ್ಸ್ ಒಳಗಡೆ ಬಂತು. ಈಗ ಮೂರನ್ನು ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ರೈಟ್ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿದ್ರೆ ಈ AIJ ಕೆ ಗೆ ಮತ್ತು L ಗೆ ಅಪ್ಲೈ ಆಗ್ತದೆ ಸಪರೇಟ್ ಆಗಿ. ದೇರ್ಫೋರ್ ಕೆ ಟೈಮ್ಸ್ AIJ ಪ್ಲಸ್ L ಟೈಮ್ಸ್ AIJ ಮ್ಯಾಟ್ರಿಕ್ಸ್ ಒಳಗಡೆ ಆಗ್ತಾ ಇರೋದು. ಈಗ ಕೆ ಇಂಟು AIJ ಪ್ಲಸ್ L ಇಂಟು AIJ ನ ಸಪರೇಟ್ ಆಗಿ ಮ್ಯಾಟ್ರಿಕ್ಸ್ ಆಗಿ ಬರ್ಕೊಳ್ರಿ. ದೇರ್ಫೋರ್ ಫಸ್ಟ್ ಮ್ಯಾಟ್ರಿಕ್ಸ್ ಯಾವುದು ಕೆ ಟೈಮ್ಸ್ AIJ ಫಸ್ಟ್ ಮ್ಯಾಟ್ರಿಕ್ಸ್ ಪ್ಲಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಯಾವುದು ಅಂದ್ರೆ L ಟೈಮ್ಸ್ AIJ. ಈಗ ಈ ಕೆ ನ ಮತ್ತು L ನ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಪ್ರಕಾರ ಹೊರಗಡೆ ತೆಗೆದುಬಿಡ್ರಿ. ಒಳಗಡೆ ಮಲ್ಟಿಪ್ಲೈ ಮಾಡಬಹುದು ಅಂದ್ರೆ ಹೊರಗಡೆ ತೆಗಿಬಹುದು ಅಂತ. ದೇರ್ಫೋರ್ ಕೆ ಟೈಮ್ಸ್ AIJ ಪ್ಲಸ್ L ಟೈಮ್ಸ್ ಮ್ಯಾಟ್ರಿಕ್ಸ್ AIJ. ದೇರ್ಫೋರ್ ಕೆ ಟೈಮ್ಸ್ ಈ ಮ್ಯಾಟ್ರಿಕ್ಸ್ ಯಾವುದು A ಪ್ಲಸ್ L ಇಂಟು ಈ ಮ್ಯಾಟ್ರಿಕ್ಸ್ ಕೂಡ A. ದೇರ್ಫೋರ್
ಈ ರೀತಿ ನಾವೇನ್ ಮಾಡಬಹುದು ಅಂತಂದ್ರೆ ಸಪರೇಟ್ ಆಗಿ ಮಾಡಬಹುದು ಅಂತ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಅಡಿಷನ್ ಅಂಡ್ ಪ್ರಾಪರ್ಟೀಸ್ ಆಫ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್.